ನಮಸ್ಕಾರ. ನಾವು ಮಾಡುವ ಕೆಲಸವನ್ನೇ ಪೂಜೆ ಅಂತ ಭಾವಿಸೋಕೆ ಸಾಧ್ಯನಾ? ನಮ್ಮ ದಿನನಿತ್ಯದ ದುಡಿಮೆಯೇ ನಮಗೆ ಕೈಲಾಸವನ್ನು ತೋರಿಸಬಲ್ಲುದೆ? ಹೌದು, ಸಾಧ್ಯ ಅಂತ ಸುಮಾರು 800 ವರ್ಷಗಳ ಹಿಂದೆಯೇ ಬದುಕಿ ತೋರಿಸಿದ ಒಬ್ಬ ಶ್ರೇಷ್ಠ ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯನವರ ತತ್ವಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಮೂಲಭೂತ ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ. ನಾವು ಪ್ರತಿದಿನ ಮಾಡೋ ಕೆಲಸ ಇದೆಯಲ್ಲ, ಅದು ಬರೀ ಬದುಕು ಸಾಗಿಸೋಕೆ ಬೇಕಾದ ಅನಿವಾರ್ಯತೆನಾ, ಅಥವಾ ಅದನ್ನೊಂದು ಶ್ರೇಷ್ಠವಾದ ಪೂಜೆಯ ಮಟ್ಟಕ್ಕೆ ಏರ್ಸೋಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಯಲ್ಲೇ ನಮ್ಮ ಇವತ್ತಿನ ವಿಷಯದ ಸಾರಾಂಶ ಅಡಗಿದೆ. ಈ ಇಡೀ ವಿಷಯವನ್ನ ನಾವೊಂದು 5 ಹಂತಗಳಲ್ಲಿ ನೋಡೋಣ. ಮೊದಲಿಗೆ ಶರಣ ಕ್ರಾಂತಿಯ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಇವತ್ತಿನ ಕಥಾನಾಯಕ ಆಯ್ದಕ್ಕಿ ಮಾರಯ್ಯನವರ ಪರಿಚಯ ಮಾಡ್ಕೊಳ್ಳೋಣ. ಅವರ ನಿಷ್ಠಾವಂತ ಶ್ರಮದ ಆದರ್ಶ ಅಂದ್ರೆ ಏನು ಅಂತ ತಿಳಿದು, ಕೊನೆಯಲ್ಲಿ KPSC ಮತ್ತು IAS ಪರೀಕ್ಷೆಗಳ ದೃಷ್ಟಿಯಿಂದ ಯಾವೆಲ್ಲ ಅಂಶಗಳು ಮುಖ್ಯ ಅನ್ನೋದನ್ನು ಕೂಡ ಗಮನಿಸೋಣ. ನಾವು ಸೀದಾ ಆಯ್ದಕ್ಕಿ ಮಾರಯ್ಯನವರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಅವರು ಬದುಕಿದ್ದ ಕಾಲ, ಆ ಸಂದರ್ಭ ಎಂಥದ್ದಾಗಿತ್ತು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಕ್ರಿಸ್ತಶಕ 12ನೇ ಶತಮಾನ. ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಸುವರ್ಣಯುಗ ಅಂತಾನೆ ಹೇಳಬಹುದು. ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳುವಳಿ ಜಾತಿ, ಲಿಂಗ ಅನ್ನೋ ಯಾವ ತಾರತಮ್ಯವನ್ನು ಒಪ್ಪದೆ ಸಮಾನತೆಗೆ, ಶ್ರಮದ ಘನತೆಗೆ ಮತ್ತು ಭಕ್ತಿಗೆ ಒತ್ತು ಕೊಟ್ಟಿತ್ತು. ಇದು ಬರೀ ಒಂದು ಧಾರ್ಮಿಕ ಚಳುವಳಿಯಾಗಿರಲಿಲ್ಲ, ಅದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯಾಗಿತ್ತು. ಈ ಕ್ರಾಂತಿಯ ಕೇಂದ್ರಬಿಂದು ಬೇರೆ ಯಾರೂ ಅಲ್ಲ, ಸ್ವತಃ ಬಸವಣ್ಣನವರು. ಕಲ್ಯಾಣದ ಬಿಜ್ಜಳರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ರೂ ಅವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡಿದ್ದು ಸಮಾಜ ಸುಧಾರಣೆಗಾಗಿ. ಕಾಯಕ ಮತ್ತು ದಾಸೋಹ ಅನ್ನೋ 2 ಅದ್ಭುತ ತತ್ವಗಳನ್ನ ಕೊಟ್ರು. ಅಂದ್ರೆ ಪ್ರತಿಯೊಬ್ಬರೂ ತಮ್ಮ ಶ್ರಮದಿಂದಲೇ ಬದುಕಬೇಕು, ಹಾಗೆ ದುಡಿದಿದ್ದನ್ನು ಸಮಾಜದ ಜೊತೆ ಹಂಚ್ಕೊಳ್ಬೇಕು ಅನ್ನೋದು. ಕಾಯಕವೇ ಕೈಲಾಸ ಅಂತ ಹೇಳುವ ಮೂಲಕ ದುಡಿಮೆಗೆ ಒಂದು ದೈವಿಕ ಸ್ಥಾನವನ್ನೇ ಕೊಟ್ರು. ಅವರ ಇನ್ನೊಂದು ಅತ್ಯಂತ ಕ್ರಾಂತಿಕಾರಿ ಕೊಡುಗೆ ಎಂದ್ರೆ ಅದು ಅನುಭವ ಮಂಟಪ. ಇದನ್ನ ಜಗತ್ತಿನ ಮೊದಲ ಸಂಸತ್ತು ಅಂತಾನೂ ಕರೀತಾರೆ. ಒಮ್ಮೆ ಯೋಚನೆ ಮಾಡಿ, ಸುಮಾರು 800 ವರ್ಷಗಳ ಹಿಂದೆ ಯಾವುದೇ ಜಾತಿ, ಲಿಂಗ, ವರ್ಗದ ಭೇದಭಾವ ಇಲ್ಲದೆ ಎಲ್ಲರೂ ಒಂದೇ ಕಡೆ ಸೇರಿ ಸಮಾಜದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು. ಇದೊಂದು ಅದ್ಭುತವಾದ ಸಮಾನತೆಯ ಪ್ರಯೋಗ ಅಲ್ವಾ? ಸರಿ, ಇಂತಹ ಒಂದು ಕ್ರಾಂತಿಕಾರಿ ಹಿನ್ನೆಲೆಯಲ್ಲಿ ಕಾಯಕ ಅನ್ನೋ ತತ್ವವನ್ನ ಬರೀ ಬಾಯಲ್ಲಿ ಹೇಳದೆ ತಮ್ಮ ಜೀವನದಲ್ಲಿ ಅಕ್ಷರಶಃ ಬದುಕಿ ತೋರಿಸಿದ ಆಯ್ದಕ್ಕಿ ಮಾರಯ್ಯನವರನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ. ಪರೀಕ್ಷೆ ದೃಷ್ಟಿಯಿಂದ ಈ ಕೆಲವು ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಮಾರಯ್ಯನವರು 12ನೇ ಶತಮಾನದವರು. ಅವರನ್ನ ಕೇವಲ ವಚನಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಯಕ ಯೋಗಿ ಅಂತ ಗುರುತಿಸೋದು ತುಂಬಾ ಸರಿ. ಇವರು ರಾಯಚೂರು ಜಿಲ್ಲೆಯ ಅಮರೇಶ್ವರ ಗ್ರಾಮದವರು. ಇವರ ಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಕೂಡ ಒಬ್ಬರು ಪ್ರಸಿದ್ಧ ವಚನಕಾರ್ತಿ. ಇನ್ನು ಇವರ ಕಾಯಕ ತುಂಬಾನೇ ಸರಳ. ಶುದ್ಧವಾದ ಅಕ್ಕಿಯನ್ನ ಆಯುವುದು. ಮಾರಯ್ಯ ಯಾರು ಅಂತ ಗೊತ್ತಾಯ್ತು, ಆದ್ರೆ ಅವರ ತತ್ವಶಾಸ್ತ್ರ ಏನು, ಅದನ್ನ ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ರು, ಬನ್ನಿ ಅದನ್ನ ನೋಡೋಣ. ಅವರ ಜೀವನದ ಮೂಲ ತತ್ವವೇ ಇದು. ತಮ್ಮ ಕಾಯಕದಿಂದ ಬಂದ ಫಲ ಅಂದ್ರೆ ಆಯ್ದ ಅಕ್ಕಿಯನ್ನ ಅವರು ದಾಸೋಹಕ್ಕೆ ಅಂದ್ರೆ ಸಮುದಾಯದ ಅಡಿಗೆ ಮನೆಗೆ ಕೊಡ್ತಿದ್ರು. ಆದರೆ ಇಲ್ಲೊಂದು ವಿಶೇಷತೆ ಇದೆ ನೋಡಿ. ಅವರು ಆ ದಿನದ ದುಡಿಮೆಯಿಂದ ಬಂದ ಶುದ್ಧ ಪ್ರಾಮಾಣಿಕ ಗಳಿಕೆಯನ್ನು ಮಾತ್ರ ಅರ್ಪಿಸ್ತಿದ್ರು. ಅದಕ್ಕಿಂತ ಒಂದು ಅಗುಳು ಹೆಚ್ಚಿಲ್ಲ, ಒಂದು ಅಗುಳು ಕಡಿಮೆನೂ ಇಲ್ಲ. ಅವರ ಜೀವನವನ್ನ ನೋಡಿದ್ರೆ ಈ ತತ್ವ ಕೇವಲ ಮಾತಾಗಿರ್ಲಿಲ್ಲ, ಅದು ಕೃತಿಯಾಗಿತ್ತು. ಬಸವಣ್ಣನವರ ವಿಚಾರಗಳಿಂದ ಪ್ರೇರಣೆ ಪಡೆದು ಮಾರಯ್ಯ ಮತ್ತು ಅವರ ಪತ್ನಿ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಮಹಾಮನೆಯ ಅಂಗಳದಲ್ಲಿ ಪ್ರತಿದಿನ ಕೂತು ದಾಸೋಹಕ್ಕೆ ಬೇಕಾದ ಅಕ್ಕಿಯನ್ನು ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡ್ತಾರೆ. ಈ ಸರಳವಾದ ಕೆಲಸವೇ ಅವರ ಪಾಲಿಗೆ ಮಹಾಶಿವಪೂಜೆಯಾಗಿತ್ತು. ಹಾಗಾದರೆ ಅವರ ವಚನಗಳ ಸಾರಾಂಶವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಕೆಲಸ ಅನ್ನೋದು ಒಂದು ದೈವಿಕ ಕರ್ತವ್ಯ. ಅದನ್ನ ನಾವು ವೈಯಕ್ತಿಕ ಲಾಭಕ್ಕಾಗಲಿ ಆಸ್ತಿ ಮಾಡ್ಲಿಕ್ಕಾಗಲಿ ಮಾಡೋದಲ್ಲ, ಬದಲಿಗೆ ಸಮಾಜಕ್ಕೆ ಸಲ್ಲಿಸುವ ಒಂದು ನಿಸ್ವಾರ್ಥ ಸೇವೆಯಾಗಿ, ಒಂದು ಕಾಣಿಕೆಯಾಗಿ ಮಾಡಬೇಕು. ಇದೇ ಅವರ ತತ್ವವಾಗಿತ್ತು. ಇದನ್ನ ಇವತ್ತಿನ ದೃಷ್ಟಿಕೋನದಲ್ಲಿ ನೋಡೋಣ. ಕೆಲಸದ ಬಗ್ಗೆ ನಮ್ಮ ಸಾಮಾನ್ಯ ಗ್ರಹಿಕೆ ಏನು? ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಮಾರಯ್ಯನವರ ತತ್ವ ಇದಕ್ಕೆ ತದ್ವಿರುದ್ಧ. ಕೆಲಸವನ್ನು ಒಂದು ಪೂಜೆಯ ಹಾಗೆ ಮಾಡಬೇಕು ಮತ್ತು ಅದರ ಫಲವನ್ನು ಸಮಾಜಕ್ಕೆ ಅರ್ಪಿಸಬೇಕು. ತನಗೋಸ್ಕರ ಕೂಡಿಡಬಾರ್ದು ಅನ್ನೋದೇ ಅವರ ನಿಲುವಾಗಿತ್ತು. ಸರಿ,
ಈಗ ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಮತ್ತು ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋವರೆಗೆ ಈ ಭಾಗ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಈಗ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ: ವಚನಕಾರರನ್ನು ಗುರುತಿಸೋಕೆ ಅವರ ಅಂಕಿತ ನಾಮವೇ ಪ್ರಮುಖ ಸುಳಿವು. ಹಾಗಾದ್ರೆ ಮಾರಯ್ಯ ದಂಪತಿಗಳ ಅಂಕಿತ ನಾಮ ಏನಾಗಿತ್ತು? ಅವರ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಇಲ್ಲಿ ಒಂದು ವಿಶೇಷವಾದ ಅಂಶವನ್ನು ಗಮನಿಸಬೇಕು. ಮಾರಯ್ಯ ಮತ್ತು ಅವರ ಪತ್ನಿ ಲಕ್ಕಮ್ಮ ಇಬ್ಬರೂ ಇದೇ ಅಂಕಿತನಾಮವನ್ನು ಬಳಸಿದ್ದಾರೆ. ಇದು ಅವರ ನಡುವೆ ಇದ್ದಂತಹ ಅವಿನಾಭಾವ ಸಂಬಂಧ ಮತ್ತು ತಾತ್ವಿಕ ಏಕತೆಗೆ ಒಂದು ಅದ್ಭುತ ಉದಾಹರಣೆ. ಎರಡನೇ ಪ್ರಮುಖ ಪ್ರಶ್ನೆ: ಅವರ ಹೆಸರಿನ ಜೊತೆ ಆಯ್ದಕ್ಕಿ ಅನ್ನೋ ಪದ ಯಾಕೆ ಸೇರ್ಕೊಂಡಿದೆ? ಉತ್ತರ ತುಂಬನೇ ಸರಳ. ಅವರ ಕಾಯಕವೇ ಅವರಿಗೆ ಈ ಹೆಸರನ್ನು ತಂದ್ಕೊಟ್ಟಿದ್ದು. ಆಯ್ದಕ್ಕಿ ಅಂದ್ರೆ ಅಕ್ಕಿಯನ್ನು ಆಯುವವರು ಅಂತ. ಅಂದ್ರೆ ಅವರ ಕೆಲಸವೇ ಅವರ ಗುರುತಾಯ್ತು. ಅವರ ಕಾಯಕನಿಷ್ಠೆಗೆ ಇದಕ್ಕಿಂತ ದೊಡ್ಡ ಸಂಕೇತ ಬೇಕೇ? ಇದು ಸ್ವಲ್ಪ ವಿಶ್ಲೇಷಣಾತ್ಮಕ ಪ್ರಶ್ನೆ, ಮುಖ್ಯವಾಗಿ ಮೇನ್ಸ್ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತ. ಅವರ ಆ ಸರಳ ಕಾಯಕ ವಚನ ಚಳುವಳಿಯ ಅಷ್ಟು ದೊಡ್ಡ ತತ್ವಗಳನ್ನು ಹೇಗೆ ಪ್ರತಿನಿಧಿಸುತ್ತೆ? ಮಾರಯ್ಯನವರ ಜೀವನವೇ ಕಾಯಕವೇ ಕೈಲಾಸ ಅನ್ನೋ ಮಾತಿಗೆ ಹಿಡಿದ ಕೈಗನ್ನಡಿ. ಅಕ್ಕಿ ಆಯುವಂತಹ ಅತ್ಯಂತ ಸರಳ ಸಾಮಾನ್ಯ ಕೆಲಸವನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಪವಿತ್ರ ಪೂಜೆಯಂತೆ ಮಾಡಿದರು. ಹೀಗೆ ತಮ್ಮ ಕಾಯಕದ ಮೂಲಕವೇ ಅವರು ಕೈಲಾಸವನ್ನ ಕಂಡರು. ಸರಳ ಪ್ರಾಮಾಣಿಕ ಶ್ರಮವನ್ನೇ ಪವಿತ್ರ ಪೂಜೆಯ ಮಟ್ಟಕ್ಕೆ ಏರಿಸಿದರು. ಹಾಗಾದ್ರೆ ನಾವು ಇಲ್ಲಿಂದ ಕಲಿಬೇಕಾದ ಅಂತಿಮ ಮತ್ತು ಪ್ರಮುಖ ಪರಿಕಲ್ಪನೆ ಯಾವುದು? ಅದು ಶುದ್ಧ ಕಾಯಕ. ಅಂದ್ರೆ ಕಾಯಕ ಅಂದ್ರೆ ಬರೀ ಕೆಲಸ ಮಾಡೋದಲ್ಲ. ಆ ಕೆಲಸ ಪ್ರಾಮಾಣಿಕವಾಗಿರಬೇಕು, ಶುದ್ಧ ಮನಸ್ಸಿನಿಂದ ಕೂಡಿರಬೇಕು ಮತ್ತು ಮುಖ್ಯವಾಗಿ ಅದರ ಫಲವನ್ನ ಯಾವುದೇ ದುರಾಸೆ ಇಲ್ಲದೆ ಸಮಾಜದ ಒಳಿತಿಗಾಗಿ ಅರ್ಪಿಸಬೇಕು. ಇದುವೇ ಶುದ್ಧ ಕಾಯಕದ ನಿಜವಾದ ಅರ್ಥ. ಕೊನೆಯದಾಗಿ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ. ಇವತ್ತಿನ ಹಸಲ್ ಕಲ್ಚರ್ ಯುಗದಲ್ಲಿ ನಿರಂತರವಾಗಿ ಬಡ್ತಿ, ಸಂಬಳ ಏರಿಕೆ, ಸಂಪತ್ತನ್ನೇ ಯಶಸ್ಸಿನ ಅಳತೆಗೋಲು ಅಂತ ನೋಡುವ ನಮ್ಮ ಸಮಾಜಕ್ಕೆ 800 ವರ್ಷಗಳ ಹಿಂದಿನ ಈ ಶುದ್ಧ ಕಾಯಕದ ತತ್ವ ಹೇಗೆ ಸವಾಲು ಹಾಕಬಹುದು? ಈ ಬಗ್ಗೆ ಆಲೋಚಿಸ್ತಾ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.